ಹೊಸಪೇಟೆ ನಗರ ಪ್ರದೇಶ ವ್ಯಾಪ್ತಿಗೆ ಸಂಬಂಧಪಟ್ಟಂತ ಸ್ವಸಹಾಯ ಸಂಘವಾದ ಅನ್ನಪೂರ್ಣೇಶ್ವರಿ ಮಹಿಳಾ ಸಂಘವನ್ನು ನೀರಿನ ಗುಣಮಟ್ಟದ ಪರೀಕ್ಷೆಗೆ ತೊಡಗಿಕೊಳ್ಳುವುದಕ್ಕೆ ಆಯ್ಕೆ ಮಾಡಲಾಗಿತ್ತು. ಈ ಭಾಗದಲ್ಲಿ ಮಹಿಳೆಯರ ಆದಾಯ ಕಡಿಮೆ ಇದ್ದು ಅವರಿಗೆ ಈ ಯೋಜನೆಯಿಂದ ಕೆಲಸವೂ ದೊರಕಿ ಅದರಲ್ಲಿ ದುಡಿಯುವ ಮೂಲಕ ಮಹಿಳೆಯರು ಸಾಮಾಜಿಕ ಜವಾಬ್ದಾರಿಗಳನ್ನು ಸಮುದಾಯಕ್ಕೆ ತಿಳಿಸಿಕೊಡುವುದರಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಮನೆಯ ಆಧಾರ ಸ್ತಂಭ ಇಲ್ಲದ ಮಹಿಳೆಯರು ತಮ್ಮ ಮನೆ ನಿರ್ವಹಣೆ, ಮಕ್ಕಳ ವಿದ್ಯಾಭ್ಯಾಸ, ಹಿರಿಯರ ಆರೋಗ್ಯ ಮತ್ತು ಸ್ವಂತ ಕಸುಬುಗಳಲ್ಲಿ ಹೂಡಿಕೆ ಮಾಡಿ ಅವರ ತಳ ಆದಾಯವನ್ನು ಹೆಚ್ಚಿಸಿಕೊಂಡು ತನ್ಮೂಲಕ ರಾಜ್ಯ ಹಾಗೂ ದೇಶದ ರಾಷ್ಟ್ರೀಯ ಆದಾಯಗಳಲ್ಲಿ ಮಹಿಳೆಯರ ಪಾತ್ರ ಬಹಳ ಮುಖ್ಯ ಎಂದು ತಿಳಿಸುವಿಕೆ. ಸುಧಾರಿಸಿದ್ದೀರಾ? ಇವಾಗ ಪರವಾಗಿಲ್ವಾ? ಎಲ್ಲ ಏನು ಸಮಸ್ಯೆ ಇಲ್ಲ. ಇವಾಗ ಪುರಸಭೆ ಕಡೆಯಿಂದ ಡೇನಲ್ ಯೋಜನೆಯಲ್ಲಿ ನೀವು ಸಂಘ ಮಾಡಿದ್ದೀರಲ್ವಾ ಆಲ್ರೆಡಿ. ಈಗ ಸಂಘಗಳಿಗೆ ಹೊಸದಾಗಿ ಅಮೃತ್ ಮಿತ್ರ ಅನ್ನೋ ಯೋಜನೆಯಿಂದ ನೀರು ತಪಾಸಣಾ ಕೆಲಸ ಸಿಗ್ತಿದೆ. ಅದಕ್ಕೆ ನಿಮಗೆ ಸೇರ್ಕೊಳ್ಳೋದಕ್ಕೆ ಆಸಕ್ತಿ ಇದೆಯಾ? ಯಾಕಂದರೆ ನಿಮ್ಮ ಜೀವನವನ್ನು ಈಗ ಸಾಗಿಸ್ಬೇಕು ಅಂತಂದರೆ ನೀವು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಲ್ವಾ. ಅದಕ್ಕೋಸ್ಕರ ಈ ಯೋಜನೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಅನ್ನೋದಕ್ಕೋಸ್ಕರ ನಾವು ನಿಮ್ಮ ಸಂಘನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಡಿಸೈಡ್ ಮಾಡಿದ್ದೀವಿ. ನಿಮಗೆ ಆಸಕ್ತಿ ಇದೆ ಅಂದರೆ ಸೇರ್ಕೊಳ್ಳಿ, ಬಂದು ಅರ್ಜಿ ಎಲ್ಲ ಸಲ್ಲಿಸಿ. ನನ್ನ ಹೆಸರು ಶೀಲಾ ಅಂತ. ನಾನು ಶ್ರೀ ಅನ್ನಪೂರ್ಣ ಸ್ವಸಹಾಯ ಸಂಘದಲ್ಲಿ ಸದಸ್ಯರಾಗಿದ್ದೇನೆ. ನಮಗೆ ಪುರಸಭೆಯಿಂದ ಅಮೃತ್ ಮಿತ್ರ ಯೋಜನೆ ಅಂತ ಕೆಲಸ ಬಂದಿದೆ. ನಮಗೆ ಅದರಿಂದ ತುಂಬಾ ಉಪಯೋಗ ಆಗಿದೆ. ಎಲ್ಲೂ ಹೋಗ್ತಾ ಇರಲಿಲ್ಲ, ಹೂ ಕಟ್ಕೊಂಡು ಜೀವನ ಮಾಡ್ತಾಯಿದ್ದೆ. ನನ್ನ ಮಕ್ಕಳು ಸಾಕೋಕ್ಕೆ ತುಂಬ ಕಷ್ಟ ಇತ್ತು. ಈ ಕೆಲಸ ಬಂದ ಮೇಲೆ ನನ್ನ ಸುಧಾರಣೆ ಆಗಿದೆ. ನನ್ನ ಹೆಸರು ಚಿಕ್ತಾಯಿ ಅಂತ. ನಾನು ಅನ್ನಪೂರ್ಣ ಸಂಘದಲ್ಲಿ ಸದಸ್ಯರಾಗಿದ್ದೀವಿ. ಈ ಸಂಘದಿಂದ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆಲ್ಲ ತುಂಬ ಅನುಕೂಲ ಆಗಿದೆ ಸರ್. ಸಮುದಾಯದ ಆರೋಗ್ಯ ಕಾಪಾಡಿಕೊಂಡು ಅಭಿವೃದ್ಧಿಪರ ಚಿಂತನೆಗಳಲ್ಲಿ ಮಹಿಳೆಯ ಪಾತ್ರ ದೊಡ್ಡದಾಗಿದೆ. ಇಂತಹ ಯೋಜನೆಗಳು ಅತಿ ಹೆಚ್ಚು ಬರಲಿ, ಮಹಿಳೆಯರು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಲು ಉಪಯೋಗವಾಗಲಿ. ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ನಮ್ಮ ಸ್ವಸಹಾಯ ಗುಂಪಿನ ಮಹಿಳೆಯರನ್ನ ತೊಡಗಿಸಿಕೊಂಡು ಅದರ ಮುಖಾಂತರ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಮುಖ್ಯ ಉದ್ದೇಶ ಆಗಿದೆ. ಇದರಲ್ಲಿ ಎರಡು ಪ್ರಮುಖವಾದಂಥ ಕಾರಣಗಳಿದೆ. ನಮ್ಮ ಮಹಿಳೆಯರಿಗೆ ಏನಪ್ಪ ಅಂತ ಇದುವರೆಗೆ ಬರೀ ಉಳಿತಾಯ ಮಾಡ್ತಕ್ಕಂಥದ್ದು, ಸಾಲ ಕಟ್ತಕ್ಕಂಥದ್ದು ಇದಿಷ್ಟು ಮಾತ್ರ ಸೀಮಿತ ಆಗಿರ್ತಾರೆ. ಈ ಪ್ರೋಗ್ರಾಮ್ಗಳೆಲ್ಲ ಬಂದ ಮೇಲೆ ನಮ್ಮ ಮಹಿಳೆಯರಿಗೆ ಒಂದು ಜೀವನೋಪಾಯ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಒಂದು ಉದ್ಯೋಗ ಸಿಕ್ಕಿದೆ ಅಂತ ಹೇಳ್ಬೋದು. ಈ ಒಂದು ಯೋಜನೆಯಿಂದ ಪ್ರತಿಯೊಬ್ಬ ನಾಗರಿಕ ಸಹ ನಾವು ಏನು ಪುರಸಭೆ ವ್ಯಾಪ್ತಿಯಿಂದ ಮತ್ತು ಈ ಥರ ಒಂದು ಸ್ಕೀಮ್ ಯೋಜನೆಯಡಿ ಚೆಕ್ ಮಾಡಿ ಅವ್ರಿಗೆ ನೀರಿನ ಗುಣಮಟ್ಟ ಯೋಗ್ಯವಾಗಿ ಒಂದು ದೃಢಪಟ್ಟ ನಂತರ ಅವ್ರು ತಿಳಿಸಿದ ಮೇಲೆ ಅವರು ನಿರ್ಭಯವಾಗಿ ನೀರನ್ನು ಕುಡಿತಾರೆ. ನಮ್ಮ ಮಹಿಳಾ ಸಂಘಗಳ ಮೂಲಕ ಮಹಿಳೆಯರ ಪರ್ಚೇಸಿಂಗ್ ಪವರ್ ಪ್ಯಾರಿಟಿಯನ್ನು ಹೆಚ್ಚಿಸ್ತಕ್ಕಂಥ, ಅವರ ತಲಾ ಆದಾಯವನ್ನು ಹೆಚ್ಚಿಸ್ತಕ್ಕಂಥ, ತನ್ಮೂಲಕ ರಾಜ್ಯಾದಾಯ ಹಾಗೂ ದೇಶದ ರಾಷ್ಟ್ರೀಯ ಆದಾಯಗಳಲ್ಲಿ ಅವರ ಪಾತ್ರಗಳನ್ನು ಒಳಗೊಳ್ತಕ್ಕಂತಹ ಉತ್ತಮ, ಉದಾತ್ತ, ಸಂವೇದನಾಶೀಲ, ಒಂದು ಆಹ್ಲಾದಕಾರಿ, ಗುಣಮಟ್ಟ, ಆರೋಗ್ಯಕಾರಿ ಒಂದು ಸಮುದಾಯದ ಆರೋಗ್ಯವನ್ನು ಕಾಪಾಡಿಕೊಂಡು ಸಮುದಾಯವನ್ನು ಅಭಿವೃದ್ಧಿಪರ ಚಿಂತನೆಗಳತ್ತ ಬಳಸಿಕೊಳ್ಳುವಲ್ಲಿ ಮಹಿಳೆಯರ ಪಾತ್ರ ಇದರಿಂದ ಹಿರಿದಾಗಿದೆ.